ಬೇಗ ಬಿಡಿಸಿ ಕೊನೆ ಕೂತಿರೋದು ನಾನು ಮೊದಲು ಕೂತ್ಕೊಳ್ಳೋಕೆ ಬರ್ತಿರ್ಲಿಲ್ವಾ? ಹೆಂಗ ಅನಿಸ್ತಿದೆ ಹಳದಿ ನಿಮ್ಗೆ? ನಿಜಲ್ಲಿ ಇದೀರಾ ಇಲ್ವಾ ಅಂತ ಚೆಕ್ ಮಾಡಿದೆ. ಹೇಳಿ, ಚೆನ್ನಾಗೈತಾ? ಹೆಂಗ್ ಬಿಡಿಸ್ಕೊಂಡಿದ್ದೀರಾ? ತೋರಿಸಿ ತೋರಿಸಿ. ಹೆಂಗೆ ಹಿಂಗೆ ಹಿಂಗೆ? ಹಾ, ನಿಮ್ ತರ ಯಾರು ನಗರ ಆಟಲ್ ಬಿಡಿ. ಹೌ ಟು ಫೀಲ್ ಯುವರ್ ಮೆಹಂದಿ ಆಂಟಿ? ಎಲ್ಲಿ ಹೆಂಗ್ ಬಿಡ್ಸ್ಕೊಂಡಿದ್ದೀರಾ? ತೋರಿಸಿ. ಸೂಪರ್ ಆಗೈತೆ. ಇದೇನು ಫುಲ್ ರೆಡ್ ಬಂದ್ಬಿಡ್ತು ನಿಮ್ದು. ನಿಮ್ ಗಂಡ ಜಾಸ್ತಿ ಪ್ರೀತಿ ಮಾಡ್ತಾರ ನಿಮ್ನ? ಇದು ನಿಮ್ ಹೆಂಗಸರು ಇದ್ ಬಿಡ್ಸ್ಕೊಂಡವ್ರು ಮೆಹಂದಿ ನೋಡ್ ಬನ್ನಿ. ಸೂಪರ್ ನಿಶ್ಮಾ, ಅದು ಸೂಪರ್. ಮೇಡಮ್, ಇದು ಮೆಹಂದಿ ಎಲ್ಲ ಹೆಂಗ ಅನಿಸ್ತಿದೆ ನಿಮ್ಗೆ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಈಗ ಮದುವೆ ಆಗ್ತಿದ್ದೀರಲ್ಲ, ಹೆಂಗ ಅನಿಸ್ತಿದೆ? ಖುಷಿ ಆಗ್ತಿದೆ. ನಿಮ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್. ಲವ್ ಕಮ್ ಅರೇಂಜ್ ಮ್ಯಾರೇಜ್. ಅವ್ರು ನಿಮ್ಗೆ ಇಷ್ಟ ಜಾಸ್ತಿ ಪಟ್ರ, ನೀವು ಜಾಸ್ತಿ ಪಟ್ರ? ಇಷ್ಟ ಇಬ್ರು ಅಷ್ಟೇ ಈಕ್ವಲ್ ಆಗಿ ಇಷ್ಟಪಡ್ತೀವಿ. ಹೌದಾ? ತುಂಬಾ ಇದಾಗಿದ್ದು ಪ್ರೀತಿಯಾಗಿದ್ದು. ಪ್ರಪೋಸ್ ಮಾಡಿದ್ದು ಯಾರು? ಮಾಡ್ಕೊಂಡಿಲ್ಲ ಇಬ್ರು ಒಬ್ರಿಗೊಬ್ರು ಇಲ್ಲಿ ತನಕ. ಲೈಕ್ ದಟ್ ಸೈಲೆಂಟ್ ಎಕ್ಸ್ಪ್ರೆಷನ್ಸ್ ನಮ್ದು. ಹೆಂಗೆ ಫೀಲ್ ಆಗಿದ್ದು ನಿಮ್ಗೆ? ಏನ್ ಗಗನವ್ರಿ, ಒಂದ್ ವರ್ಷದಿಂದ ಇದೆಲ್ಲ ನೆನ್ಪು ಮಾಡ್ಕೊಂಡು ಏನಂತ ಹೇಳ್ಬೇಕು, ಎಲ್ಲ ಬಿಚ್ಚಬೇಕು ಇವಾಗ. ರಹಸ್ಯ ಮನಸ್ಸಿನ ಭಾವನೆ ಹೇಳಿದ್ರಲ್ಲ, ಹೇಳಿ. ಅವರು ಕಂಪ್ಯೂಟರ್ ಹೋಗ್ತಿರು, ಇಬ್ರು ಅಲ್ಲೇ ನೋಡಿ ಮಾಡಿ ಒಳ್ಳೆ ಕೆಲಸ ಸಿಕ್ತು ಇಬ್ರಿಗೆ. ಆದ್ರೆ ಒಂದೇ ಕಡೆ ವರ್ಕ್ ಮಾಡೋದ್ರಿಂದ ಇಬ್ರು ಇಷ್ಟಪಟ್ಟು ಮದುವೆ. ನೀವೇನಂದ್ರಿ ಅವ್ರು ಲವ್ ಮಾಡಿದ್ಕೆ? ಓಕೆ, ಬೇಡ ಗಿಡ ಅಂತ ಏನು ಅಂದಿಲ್ವಾ? ಇರ್ಲಿ ಅಂತ ಹೇಳ್ದ. ತಕ್ಕಂತ ಒಪ್ಕೊಬಿಟ್ರ ಯೋಚನೆ ಮಾಡಿ ಏನ್ ಅನ್ನಿಸ್ತಿದೆ ನಿಮ್ಗೆ? ಖುಷಿ ಆಗ್ತಿದೆ. ಖುಷಿ ಆಗ್ತಿದ್ಯಾ? ನಮ್ಮ ಲೈನ್ಗೆ ಅವಳು ಬರ್ತಿದ್ದಾಳೆ ಅನ್ನೋದು ಒಂದು ಖುಷಿ. ಹೌದಾ? ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವಾಗ ಹಂಗೆ ಖುಷಿಯಾಗಿ ಹ್ಯಾಪಿ ಆಗಿರಲಿ, ಅವಳು ಅನ್ಕೊಂಡಿದ್ದೆಲ್ಲ ಆಗ್ಲಿ. ನಿಮ್ಮ ಮೊಮ್ಮಗಳು ಮದ್ವೆಗೆ ಹೋಗ್ತಾ ಇದಾರೆ, ಏನ್ ಅನ್ನಿಸ್ತಿದೆ ನಿಮ್ಗೆ? ಖುಷಿ ಐತೈತಾ ದುಃಖ ಆಯ್ತಿದ? ಖುಷಿ ಆಯ್ತು. ಖುಷಿ ಆಯ್ತಾ? ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಷ್ಟಪಡ್ತೀನಿ ಅಂದ್ರೆ ಕೈಲಿ ಇಟ್ಟಿಸ್ಕೊಂಡಿವಿ ಹುಡುಗನ್ನ ನಾನು ಮದುವೆ ಆಗ್ಬೇಕು ಹುಡುಗನಿಗೆ ಅಲ್ವೋ. ಸರಿ ಆಯ್ತು ಬಿಡವ, ನಿನ್ನಿಷ್ಟ, ನಾವು ಮದುವೆ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡು ಮದುವೆ ಮಾಡ್ತಾ ಇದ್ವಿ. ಸಾಕಾಗ್ಲಿಲ್ವಾ ನೀವು ಲವ್ ಮಾಡ್ತಿದ್ದೀನಿ ಅಂದಿದ ತಕ್ಷಣ? ಯಾಕೆ ಈಗ ಅವ್ರು ಇಷ್ಟಪಟ್ಮೇಲೆ ನಾವೇ ಸಾಕಾಗವು? ಹೌದಾ? ತಾನೇ ಈಗ ಅವ್ರಿಗೇನಾಳು ಚೆನ್ನಾಗಿ ಬಾಳಿ ಸುಖವಾಗಿರಿ, 100 ವರ್ಷ ಐಕ್ಯವಾಗಿ ಮುತ್ತೈಸ್ಥಾನವಾಗಿರಿ ಅಂತ ಆಶೀರ್ವಾದ ಮಾಡ್ತೀವಿ ಅಷ್ಟೇ. ನೋಡಿ, ಇವರು ಹುಡುಗಿ ತಂಗಿ ಏನು ಮಾತಾಡ್ತಿಲ್ಲ. ಹೇಳಿ, ನಿಮ್ಮ ಅಕ್ಕನ ಬಗ್ಗೆ ಏನೇನು ಇಷ್ಟ ನಿಮ್ಗೆ? ಏನು ಇಷ್ಟ ನಿಮ್ಮ ಅಕ್ಕನ ಬಗ್ಗೆ? ನಿಮ್ಮ ಅಕ್ಕನ ಕಂಡ್ರೆ ಏನ್ ಇಷ್ಟ ಅಂತ ಕೇಳಿದ್ರೆ ಏನ್ ಇಷ್ಟ? ಅವಳೆಲ್ಲ ಅವಳು ಎಲ್ಲ ತರನು ಇಷ್ಟ. ಓಕೆ, ಫುಲ್ ಕಂಫರ್ಟ್ ಇದ್ದೀನಿ ನಾನು ಅವಳ ಜೊತೆಗೆ. ಬೇರೆ ಕಸಿನ್ಸ್ಗಿಂತ ಓಕೆ, ಐ ಆಮ್ ಕಂಫರ್ಟ್ ವಿತ್ ಹರ್. ಈಗ ಮದುವೆ ಆಗಿ ಹೋಗ್ತಿದ್ದಾರೆ, ಏನು ಬೇಜಾರಿಲ್ವಾ? ಬೇಜಾರೇನು? 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟೇ ದೂರ ಇದರಲ್ಲಿ ಇರೋದು. ಮದುವೆ ಆಗಿ ಕಸಿನ್ಸ್ ಅಲ್ಲಿ ಫಸ್ಟ್ ಮದ್ವೆ ಅವಳೇ ಆಗ್ತಿರೋದು. ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ನಮ್ಮ ಕುಟುಂಬದಲ್ಲಿ ಫಸ್ಟ್ ಮದ್ವೆ. ಹ್ಯಾಪಿ. ಇವಾಗ ಅವ್ರ ಮದುವೆ ಆಗಿ ಹೋಗ್ಬೇಕಾದ್ರೆ ಅಳಲ್ವಾ ನೀವು? ಬರ್ಬೋದೇನೋ, ಬಟ್ ನೋಡೋಣ. ಅವ್ರಿಗೆ ಆಂಟಿ ನಿಮ್ಗೆ ನಂಗೆ ಅನ್ನಿಸ್ತಿದೆ ಆಂಟಿ? ಖುಷಿ ಆಯ್ತಾ? ಅದೇ ತುಂಬಾ ಚೆನ್ನಾಗಿದೆ. ಅವ್ರಿಗೆ ಏನಾದ್ರು ಹೇಳಾಗಿದ್ರೆ ಹೇಳ್ತೀರಾ? ಆಶೀರ್ವಾದ ಮಾಡಿ. ಒಳ್ಳೇದಾಗಿರ್ಲಿ, ಇಷ್ಟಪಟ್ಟಿದ್ದಾರೆ, ಎಲ್ಲ ಸೇರಿ ಒಟ್ಟಾಗಿ ಮದುವೆ ಮಾಡ್ಕೊತಾರೆ.
ನಿಮ್ಗೆ ಹ್ಯಾಪಿನಾ? ಈ ಮನೇಲಿ ಇಷ್ಟೊಂದು ಪ್ರೀತಿ ಸಿಗ್ತಿದೆ, ನಿಮ್ಗೆ ಏನು ಅನ್ನಿಸ್ತಿದೆ? ಮಾಡಿರ್ಲಿಲ್ಲ ಸಪೋರ್ಟಿಂದ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲರೂ ಸಪೋರ್ಟಿಂದ ಎಲ್ರು ಬಂದು ಖುಷಿ ಮಾಡ್ಕೊಡ್ತಿದ್ದಾರೆ, ಅದೇ ಖುಷಿ ಇದೆ. ಯಾರು ಫಸ್ಟ್ ಕೇಳಿದ್ರು ಮನೆಗೆ ಬಂದು? ಅವರೇ ಕರ್ಕೊಬ ಅವರೇ ಬಂದ? ಯಾರಿದ್ರು ಮನೇಲಿ ಇವಾಗ? ಅಮ್ಮ ಇದ್ರು, ಅಪ್ಪ ಇದ್ರು, ಅಣ್ಣ ಇದ್ದ, ಎಲ್ಲ ಇವಾಗ ಹೆಂಗೆ ಸಿಚುವೇಶನ್ ಹೆಂಗಿತ್ತು? ಅದಕ್ಕೂ ಮುಂಚೆ ನಾನು ಹೇಳಿದ್ದೆ, ಅವಾಗ ಸಿಚುವೇಶನ್ ಬ್ಯಾಡ್ ಆಗಿತ್ತು ಸ್ವಲ್ಪ. ಏನಾದ್ರು ನಿಮ್ಮಮ್ಮ ಏನಾದ್ರು ಬೈಗಿದ್ರ? ಹೌದು, 2 ದಿನ ಮಾತಾಡಿರ್ಲಿಲ್ಲ. ಆಮೇಲೆ ಅವ್ರನ್ನ ನೋಡಿ, ಅವ್ರು ಓಡಾಡೋದು, ಅವ್ರು ಮಾತಾಡೋದೆಲ್ಲ ನೋಡಿ, ಆಮೇಲೆ ಅವರೇನೆ ಬಪ್ಪ ಒಳಗೆ ಅಂತ ಕೂರಿಸಿ ಮಾತಾಡಿದಾಗ ಸರಿ ಆಯಿತು. ನಿಮಗೂ ನಿಮ್ಮ ಅಮ್ಮಂಗೂ ಎಷ್ಟು ಲವ್ ಇದೆ? ತುಂಬ ಇದೆ. ಅವ್ರು ಇವಾಗಿಲ್ಲ, ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋದು ಅಲ್ಲಿರೋ ಅಳ್ಬಾರ್ದು. ಸಾರಿ ಮೇಡಮ್. ಈಗ ಅವ್ರು ಇದ್ದಿದ್ರೆ ಏನು ಫೀಲ್ ಮಾಡ್ತಿದ್ರು ಅವರು? ತುಂಬ ಖುಷಿ ಪಡ್ತಿದ್ರು. ಇವತ್ತೆಲ್ಲ ಸೇರೋದಕ್ಕೂ ಅವ್ರು ಇಲ್ಲದೆ ಹೋದ್ರೂ ಎಲ್ಲ ಬಂದು ಸೇರೋದಕ್ಕೂ ಅವರೇ ಕಾರಣ. ಕೊನೆಯದಾಗಿ ನಿಮ್ಮ ಅಮ್ಮಂಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಿಸ್ ಮಾಡ್ಕೋತೀವಿ. ಅವರು ನಿಮ್ಗೇನಾಗಬೇಕು? ಅತ್ತೆ ಮಗಳು. ಹೌದಾ? ನಿಮ್ಗೆ ಹೆಂಗೆ ಅನ್ನಿಸ್ತಿದೆ? ಹ್ಯಾಪಿ ಆಗ್ತದೆ, ತುಂಬ ಇಷ್ಟ ಆಯಿತು ಹಾ. ಜನ ಸಂಭ್ರಮವನ್ನು ನೋಡಿ. ನಿಮ್ಗೇನಾದ್ರು ಮೊದಲೇ ಹೇಳಿದ್ರಾ ಅವ್ರು ಲವ್ ಮಾಡ್ತಿರೋದು? ಗೊತ್ತಿತ್ತು. ಹೌದಾ? ಹೆಂಗೆ ನಡೆಸ್ತಿದ್ರು ಲವ್ ಎಲ್ಲ? ಏನು ಮನೆಯವ್ರಿಗೆಲ್ಲ ಗೊತ್ತಿತ್ತು, ಮಾಮೂಲಿ. 2 ಅವರ್ ಎಲ್ಲ ಮಾತಾಡ್ತಿದ್ರಾ ಫೋನಲ್ಲಿ? ಇಲ್ಲ ಅಷ್ಟೊಂದೇನಿಲ್ಲ, ಅವ್ರ ಅಮ್ಮನ ಜೊತೆ ಅವ್ರ ಜೊತೆ ಎಲ್ಲ ಮಾತಾಡ್ತಿದ್ರು. ಏನಿಲ್ಲ ಅಷ್ಟೇ, 2 ಅವರ್ ಅಂತ ಏನಿಲ್ಲ. ನಿಮ್ಗೆ ಯಾವಾಗ ಗೊತ್ತಾಯ್ತು ಅವ್ರು ಲವ್ ಮಾಡ್ತಿರೋದು? ಬೇಸಿಗೆ ರಜೆಗೆ ಬಂದ ಸಮ್ಮರ್ ಹಾಲಿಡೇಸ್ ಬಂದಾಗ ಗೊತ್ತಾಗಿತ್ತು ನಮ್ಗೆ. ಅವ್ರಿಗೇನಾದ್ರು ಹೇಳಂಗಿದ್ರೆ ಹೇಳ್ತೀರಾ? ಹೇಳು. ಖುಷಿ ಆಗ್ತೈತೆ ಅವ್ಳ ಮದುವೆ ಆಗ್ತಿರೋದು. ಬೇಜಾರು? ಬೇಜಾರಂತ ಏನಿಲ್ಲ, ಏನು ಯಾರಿಗೂ ಬೇಜಾರಿಲ್ವಾ? ಬೇಜಾರಿಲ್ಲ, ಖುಷಿನೇ. ಆರಾಮ್ಸೆ ಕಳ್ಸ್ಕೊಡ್ತೀವಿ, ಕಳ್ಸ್ಕೊಡ್ತೀವಿ, ಏನಿಲ್ಲ. ಅವ್ರಿಗೆ ಅಡ್ಗೆ ಗಿಡ್ಗೆ ಮಾಡಕ್ ಬರುತ್ತಾ? ತುಂಬಾ ಚೆನ್ನಾಗಿ ಮಾಡ್ತಾಳೆ. ಹೌದಾ? ತಿಂದಿದ್ದೀರಾ ಅದನ್ನ? ತಿಂದಿದ್ದೀನಿ. ಬದುಕಿದ್ದೀರಾ? ನೋಡಿ, ಹಿಂಗಿದ್ದೀನಿ. ಯಾವ್ದು ಸ್ಪೆಷಲ್ ಐಟಮ್ ಮಾಡೋದು? ಸ್ಪೆಷಲ್ ಏನಿಲ್ಲ, ಏನಿಲ್ಲ. ಒಟ್ಟಿನಲ್ಲಿ ಅಡುಗೆ ಮಾಡ್ತಾರೆ. ಅವ್ರಿಗೇನು ಇಷ್ಟ? ಅಡ್ಗೆ ಮಾಡೋದಂದ್ರೆ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ. ಬೇರೆಯವ್ರು ಮಾಡ್ಕೊಟ್ಟಿದ್ನ ತಿನ್ನೋದಂತೂ ತುಂಬಾ ಇಷ್ಟ. ತಿನ್ನೋದು ಇಷ್ಟ, ಬೇರೆ ಅಡ್ಗೆ ಮಾಡೋದಂತೂ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ. ಅಲ್ಲ, ಅವ್ರಿಗೆ ಏನು ಇಷ್ಟ ಅಂತ ಕೇಳಿದ್ರು. ಗೊತ್ತಿಲ್ಲ, ಅದ್ ನಿಜ, ಮಾಡ್ಬೇಕಲ್ಲ ಅಂತ ಮಾಡೋದು ನಿಜ. ಹೊರಗಡೆ ಹೋದ್ರೆ ಜಾಸ್ತಿ ತಿನ್ನೋದು. ಅವಳು ಏನ್ ಕೇಳ್ತಾಳೆ ಗೊತ್ತಾ? ಅಡ್ಗೆ ಏನ್ ಮಾಡ್ಲಿ ಅಂತ ಕೇಳ್ತಾಳೆ ಫಸ್ಟ್. ಅದಾದ್ಮೇಲೆ ತರ್ಸ್ಬಿಡೋಣ, ಏನ್ ತರ್ಸ್ಲಿ ಅಂತ ಕೇಳ್ತಾಳೆ. ಈ ತರ ಅವ್ಳು ಮಾಡೋದು ಅಡ್ಗೆ. ರೊಟ್ಟಿ ನಾನ್ ರೊಟ್ಟಿ ಜಾಮು, ಆಮೇಲೆ ಇದು ಎಗ್ ಫ್ರೈಡ್ ರೈಸ್. ಮಾಡೋದು ಹೇಳ್ತಾ ಇದ್ದೀರಾ? ತರ್ಸೋದು ಹೇಳ್ತಾ ಅದೆಲ್ಲ ಸ್ವಲ್ಪ ನಿಮ್ಗೆ ಯಾವಾಗಿಂದ ಪರಿಚಯ ನಿಶ್ಮಾ ಅವರು? 2016 ಇಂದ ಡಿಗ್ರಿ ಕ್ಲಾಸ್. ಅವ್ರು ಲೇಟಾಗಿ ಮದುವೆ ಆಗ್ತಿದ್ರು, ಒಳ್ಳೆ ಹುಡುಗನ ಮದುವೆ ಆಗ್ತಿದ್ರು. ಮ್ಯಾಚ್ ಬಿಫೋರ್ ದಟ್. ನಿಮಗೂ ಅವ್ರಿಗೂ ಏನು ಜಗಳ ಆಗಿಲ್ವಾ ಇಷ್ಟು ವರ್ಷದಲ್ಲಿ? ಗೋಲ್ಡ್ ವಾರ್ ಕೂಡ ಆಗಿಲ್ಲ. ಆಗಿಲ್ಲ. ಹೌದಾ? ಅಕಸ್ಮಾತ್ ಅವ್ರಿಗೂ ನಿಮಗೂ ಜಗಳ ಆಯಿತು ಅಂದರೆ ಯಾರು ಫಸ್ಟ್ ಸಾರಿ ಕೇಳ್ತೀರಾ? ಸಾರಿ ಏನಿಲ್ಲ, ಹಂಗೆ ಕಾಂಪ್ರಮೈಸ್ ಆಗ್ಬಿಡ್ತೀವಿ, ಸುಮ್ಮನೆ ಹಂಗೆ ಮಾತಾಡ್ಕೊಂಡು. ಸಾರಿ ಎಲ್ಲ ಕೇಳಲ್ಲ. ಅಲ್ಲಿ ಬರೇ ಇಲ್ಲಿ ಬರೇ ಮಚ್ಚ ಅಂದ್ರೆ ಮುಗ್ದೋಯ್ತು, ಮಚ್ಚ ಅಂದ್ರೆ ಮುಗ್ದೋಯ್ತು ಅಷ್ಟೇ. ಅಷ್ಟೇ. ಹಾಂ. ಏನು ಅಡ್ವೈಸ್ ಕೊಡಕ್ಕೆ ಇಷ್ಟಪಡ್ತೀರಿ? ಹೇಗಿದೆಯಾ? ಬೇಗ ಮಗು ಮಾಡ್ಕೊಬೇಡ. ಅಂಕಲ್, ನಿಮ್ಮ ಮಗಳು ಮದುವೆಯಾಗಿ ಹೋಗ್ತಿದ್ದಾಳೆ, ಹೆಂಗ ಅನಿಸ್ತಿದೆ? ತುಂಬ ಕಷ್ಟ ಆಗ್ತದೆ. ಟ್ರೈ ಮಾಡಿ. ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಅವ್ರ ಅಮ್ಮ ಇರುವಾಗ ಆಗ್ಬೇಕಾಗಿತ್ತು. ಹಾಂ. ತುಂಬ ನೋವು ಅಷ್ಟೇ. ಅವ್ರಿಗೆ ಮದುವೆಗೆ ಹೋಗ್ತಿದ್ದೀರಲ್ಲ, ಇವಾಗ ಎಷ್ಟು ಇಷ್ಟಪಡ್ತಿದ್ದೀರಾ ನೀವು? ತುಂಬ
ಹೇಳಕ್ಕೆ ಸಾಧ್ಯ ತೋರ್ಸೋಕ್ಕಾಗತ್ತ ಪ್ರೀತಿನ. ಕಂಡ್ರೆ ಇಷ್ಟನಾ ಅವ್ರ ಕಂಡ್ರೆ ನಿಮ್ಗೆ ಇಷ್ಟನಾ? ಅವ್ರು ಕಂಡು ನನಗೆ ಇಷ್ಟ ಜಾಸ್ತಿ, ಅವ್ರು ನನಗೆ ಕಂಡು ಇಷ್ಟ. ಹಾಂ. ಆದರೆ ಒಂದೊಂದ್ಸಲಿ ಬೇಜಾರಾಗುತ್ತೆ, ಯಾಕೆಂದರೆ ನಾವು ತಪ್ಪು ಮಾಡಿದಾಗ ಬುದ್ಧಿ ಹೇಳ್ತಾರಲ್ಲ, ಅದು ನಮ್ಗೆ ಇಷ್ಟ ಆಗುತ್ತೆ, ಹಾಗಾಗಿ ಇಷ್ಟ. ಇದುವರೆಗೂ ನಿಮ್ಮ ಮಗಳಿಗೆ ಹೊಡೆದಿದ್ದೀರಾ ಹೊಡೆದಿಲ್ವಾ? ಈಗ ಹೊಡೆದಿಲ್ಲ, ಚಿಕ್ಕ ವಯಸ್ಸೇ ಹೊಡೆದಿದ್ದೀನಿ. ಅವಾಗ ಆಟ ಆಡ್ಕೊಂಡು ಓದ್ಬಿಟ್ಟು ಹಾಚ್ಕೊತಿದ್ರಲ್ಲ, ಓದಿ ಅಂತ ಮೆತ್ತು ಹೊಡಿತಿದ್ದು ಅಷ್ಟೇ. ಲೈಫಲ್ಲಿ ನಿಮಗೆ ಮರೆಯೋಕ್ಕಾಗಿರೋವಂಥ ಮೂಮೆಂಟ್ ಯಾವುದು? ಅವ್ರು ಹುಟ್ಟದ ಗಳಿಗೆ ಸರ್, ಯಾಕೆಂದ್ರೆ ಅವ್ರು ಹುಟ್ಟದಾಗ ನನಗೆ ನನ್ನ ಮೈಂಡ್ ಆಯಿತು. ಜನವಾಹಿನಿ ಪತ್ರಿಕೆಯಲ್ಲಿ ಒಂದು ಸಿಕ್ತು, ಕೆಲಸ ಸಿಕ್ತು. ಭಾಳ ಕಷ್ಟ ನನಗೆ ಸಿಕ್ಕಿದಾಗ ಅದೇ ಅವ್ಳು ಹುಟ್ಟೋದಿಂದ ಸಿಕ್ಕಿದ್ದು ನನಗೆ ಕೆಲಸ. ಅವಳು ಹುಟ್ಟಿದ್ಲು, ನನಗೆ ಮಾರ್ನೆಗೆ ಇದು ಬಂತು, ಡ್ಯೂಟಿ ರಿಪೋರ್ಟ್ ಬಂತು. ಹಂಗಾದ್ರೆ ನಿಮಗೆ ಅವರು ಲಕ್ಕಿ. ಲಕ್ಕಿ ಖಂಡಿತ. ಅವ್ರು ಕೆಲಸ ಸಿಕ್ಕಿದ ಮೇಲೆ ನಾನು ಮುಂದೆ ಜೀವ ಸಾಕ್ಷಿ ಅನುಭವ ಆಯಿತು. ಈಗ ಮದುವೆ ಆಗಿ ಹೋಗ್ತಿದ್ದೀರಲ್ಲ, ಅವ್ರು ಚೆನ್ನಾಗಿ ನೋಡ್ಕೋತಾರ ನಿಮ್ಮ ಅಭಿಪ್ರಾಯ? ನಂಬಿಕೆ ಇದೆ ಸರ್. ನಮ್ಮ ಅಡಿಮೆಯ ತುಂಬ ಒಳ್ಳೆಯವರು, ಒಳ್ಳೆಯವರು. ನೋಡಿ ಜನಾಂಗ, ಜನಾಂಗ ನಮ್ಮವರು ನೋಡಿದ್ದೀವಿ, ಚೆನ್ನಾಗಿ ನೋಡ್ತಾರೆ. ನಿಮ್ಮ ಅಳಿಯಂದ್ರಲ್ಲಿ ಏನು ಗುಣ ಇಷ್ಟ ಆಯಿತು ಸರ್? ಅವರು ಒಂದು ಶುದ್ಧ ಮನಸ್ಸಿನ ಹುಡುಗ, ತುಂಬ ಸಾಫ್ಟಾಗಿದ್ದಾರೆ. ಜಾಸ್ತಿ ಏನು ಮಾತಾಡಲ್ಲ, ಗಂಭೀರವಾಗಿರ್ತಾರೆ. ಮಾತಿನಲ್ಲೇ ಅವ್ರೇನು ತೋರಿಸಲ್ಲ ಸರ್, ಮನಸ್ಸನ್ನ ತೋರಿಸ್ಕೊತಾರೆ. ಅದು ನಂಗೆ ತುಂಬ ಇಷ್ಟ. ಅವ್ರು ಒಳ್ಳೆ ಗುಣ. ಬಂದು ಕೇಳಿದಾಗ ನೀವೇನು ಡಿಸೈಡ್ ಮಾಡಿದ್ರಿ ಅವ್ರ ಬಗ್ಗೆ? ನಾವು ನಮ್ಮ ಮನೆಯವರಿದ್ರು, ನಮ್ಮ ಮಿಸಸ್ಸು ಅವ್ರಿಗೆ ಕೇಳಿದ್ರು, ಅವರು ಆಯ್ತು ಕಟ್ಟಿ ಮಾಡೋದು ಅಂದರು, ನಾವು ಒಪ್ಕೊಂಡು. ಈ ಕೊನೆಯದಾಗಿ ನಿಮ್ಮ ಮಗಳು ನಿಮ್ಮ ಮನೆಯಿಂದ ಬೇರೆಯವ್ರ ಮನೆ ದೀಪ ಬೆಳಗ್ತಿದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹಿಂದೆ ಹೆಂಗಿತ್ತು ನಮ್ಮ ಮನೇಲಿ, ಹಂಗೆ ಆ ಮನೆ ಹೋದ್ಮೇಲೆ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿರ್ಬೇಕು, ಚೆನ್ನಾಗಿ ಬರಬೇಕು, ಹೋದ್ಮೇಲೆ ಚೆನ್ನಾಗಿರ್ಬೇಕು. ಈ ಮೇಲೆ ಹೆಂಗಿದ್ರು ಅಲ್ಲೂ ಒಳ್ಳೆಯವ್ರು ನಡ್ಕೊಂಡು ಎಲ್ಲ ಅತ್ತೆ ಮಾವನ ಮನಸ್ಸು ಗೆಲ್ಲಬೇಕು, ಒಳ್ಳೆಯವ್ರು ಅನ್ಸ್ಕೋಬೇಕು, ನಮಗೆ ಒಳ್ಳೆ ತರಬೇಕು, ಅವ್ರು ಒಳ್ಳೆ ತರಬೇಕಪ್ಪ. ಅವರಿಬ್ರಿಗೆ ಏನು ಆಶೀರ್ವಾದ ಮಾಡೋಕ್ಕೆ ಇಷ್ಟಪಡ್ತೀರಾ ನೀವು? 3 ವರ್ಷ ಇರಲಿಂದ ಆಶೀರ್ವಾದ ಮಾಡ್ತೀನಿ, 3 ವರ್ಷ ಸುಖವಾಗಿ ಬಾಳಲಿ ಅಂತ. ಓಕೆ ಅಂಕಲ್, ಥ್ಯಾಂಕ್ ಯು. ಈಗ ನಿಮ್ಮ ಮಗನ ಮದುವೆ ಆಯ್ತಿದೆ, ನೀಶ್ಮಾ ಅವ್ರಿಗೆ ಗಂಡು ಕೊಡ್ತಾ ಇದ್ದೀರಾ, ನಿಮ್ಗೆ ಏನು ಅನ್ನಿಸ್ತಿದೆ? ಖುಷಿ ಆಗ್ತಾ ಇದೆ. ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನೀಶ್ಮಾ ಮತ್ತೆ ಅವ್ರಿಗೆ ಇದು ನಿಮ್ಮ ಮಗಳ ಬಗ್ಗೆ ಏನಂತ ಹೇಳಿದ್ರೆ ಫ್ರೆಂಡ್ಸ್ ಆಗಿದ್ದಾರೆ, ಮದುವೆ ಆಗಿದ್ದಾರೆ, ಒಳ್ಳೆ ಸಂಗಾತಿ ಆಗಲಿ, ಕಷ್ಟ ಬದುಕಲಿ ಅಂತ ಹೇಳ್ತೀನಪ್ಪ. ಇನ್ನೇನು ಹೇಳಲಿ? ಆಂಟಿ, ನಿಮ್ಮ ಮಗನಿಗೆ ಎಷ್ಟು ಲವ್ ಮಾಡ್ತೀರಾ ನೀವು? ತುಂಬ ಅಂದರೆ ಎಷ್ಟು? ನನ್ಗೆ ಒಬ್ಬನೇ ಮಗ ಇದು ಅವಳು ಬರ್ತಾ ಇದ್ದಾಳೆ, ಅವರಿಬ್ರು ಖುಷಿಯಾಗಿರ್ಲಿ ಅಂತ ಬೇಕು. ನಾನು ಅವರು ನಿಮ್ಮ ಮನೆಗೆ ಬರ್ತಾರಲ್ಲ, ನೀವು ಹೆಂಗೆ ನೋಡ್ಕೋತೀರ ಅವ್ರನ್ನ? ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತೀನಿ. ಅವ್ರಿಗೇನಾದ್ರು ಅಡುಗೆ ಮಾಡಿ ಅದು ಮಾಡಿ ಅಂತ ಹೇಳ್ತೀರಾ? ನಾನೇ ಮಾಡಾಕ್ತೀನಿ, ಇರೋವರೆಗೂ ಹೆಂಗೋ ನಾನೇ ಮಾಡಾಕ್ತೀನಿ. ಅವ್ರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಬ್ರಿಗೂ? ಇಬ್ರು ಅದೇ ಚೆನ್ನಾಗಿರ್ಲಿ ಅಂತಾನೆ ಹೇಳ್ತೀನಿ, ಖುಷಿಯಾಗಿರ್ಲಿ ಅಂತಾನೆ.